ನಿನ್ನೆ ನಮ್ಮ ಅಣ್ಣ ಹುಟ್ಟಿದ ದಿನ. ನಾನಂತೂ ಅವ್ನ ತಂಗಿಯಾಗಿ ಇದುವರೆಗೂ ಕೂಡ ಒಂದು ವರ್ಷನೂ ಕೂಡ ಅವ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡೋದಕ್ಕಾಗಿಲ್ಲ. ಯಾಕಂದ್ರೆ ನಮ್ಮ ಮನೇಲಿ ನಾವಿಬ್ರು ಹುಟ್ಟಾಗಿಂದನೂ ಕೂಡ ಇಬ್ರಿಗೂ ಅಷ್ಟೇನೆ ಯಾವುದೇ ತರದ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಲ್ಲ. ಬರ್ತ್ಡೇ ದಿನ ಕೇಕ್ ಕಟ್ ಮಾಡಿಸೋದಾಗಿರ್ಬೋದು, ಅಥವಾ ಮನೇಲಿ ಹೊಸ ಬಟ್ಟೆ ತಕೊಡೋದಾಗಿರ್ಬೋದು, ಮನೇಲಿ ಸ್ವೀಟ್ ಮಾಡೋದಾಗಿರ್ಬೋದು, ಈ ತರ ಯಾವುದೇ ತರದ ರೂಢಿ ನಮ್ಮ ಮನೆಯಲ್ಲಿ ಬೆಳೆಸ್ಕೊ ಬಂದಿಲ್ಲ. ಸೊ ನಾವಿಬ್ರು ಕೂಡ ಅದಕ್ಕೇನೆ ಹೊಂದ್ಕೊಂಡು ಹೋಗಿದ್ವಿ. ಇಲ್ಲ ನಮಗೆ ಬರ್ತ್ಡೇ ಆಗ್ಲೇಬೇಕು, ಕೇಕ್ ಕಟ್ ಮಾಡಿಸ್ಲೇಬೇಕು, ಈ ತರದ ಯಾವುದೇ ತರದ ಹಠ ನಾವು ಮಾಡ್ತಿರ್ಲಿಲ್ಲ. ನಾವಿಬ್ರು ಫಸ್ಟ್ ಟೈಮ್ ಕೇಕ್ ಕಟ್ ಮಾಡಿದ್ದೆ 21 ವರ್ಷ ಇದ್ದಾಗ. ಅವ್ನ್ ಫೈನಲ್ ಇಯರ್ ಡಿಗ್ರಿ ಇದ್ದಾಗ ಅವ್ನ ಫ್ರೆಂಡ್ಸ್ ಕೇಕ್ ಕಟ್ ಮಾಡಿಸಿದ್ರು. ಹಾಗೆ ನಾನು ಫೈನಲ್ ಇಯರ್ ಡಿಗ್ರಿ ಇದ್ದಾಗ ನನ್ನ ಫ್ರೆಂಡ್ಸ್ ಕಟ್ ಮಾಡಿಸಿದ್ರು. ತುಂಬಾ ಮೆಮೊರಬಲ್ ಮೂಮೆಂಟ್ ಅಂತಾನೆ ಹೇಳ್ಬೋದು. ಈಗ ನಮ್ಮ ಅಣ್ಣಂದು ಹೊಸ ಲೈಫ್ ಶುರುವಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಅವನಿಗೆ ಬ್ಯಾಂಗ್ಳೂರಲ್ಲಿ ಒಂದು ಕಂಪ್ನಿಲಿ ಜಾಬ್ ಆಗಿದೆ. ಸೊ ಅಲ್ಲಿನ ಫ್ರೆಂಡ್ಸ್ ಅವನಿಗೆ ನಿನ್ನೆ ಕೇಕ್ ಕಟ್ ಮಾಡಿಸಿದ್ರೆ ಅದನ್ನ ನೋಡಂತೂ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಎಲ್ಲರ ಲೈಫ್ ಕೂಡ ಒಂದೇ ತರ ಇರೋದಿಲ್ಲ ಅಲ್ವಾ. ಕೆಲವೊಬ್ರು ಹುಟ್ಟಾಗಿಂದನೂ ಕೂಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡೇ ಬಂದಿರ್ತಾರೆ, ಅಥವಾ ಒಂದ್ಸಲನು ಇದುವರೆಗೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡಲ್ಲಿರೋರು ಕೂಡ ಇರ್ತಾರೆ, ಅಥವಾ ನಮ್ ತರ ತುಂಬಾ ವರ್ಷಗಳ ನಂತರ ಕೇಕ್ ಕಟ್ ಮಾಡೋರು ಕೂಡ ಇರ್ತಾರೆ ಅಲ್ವಾ.